ದಾದ ಯಾರು ಗೊತ್ತಾ, ತಲ್ಲ ಸ್ಟ್ರೈಕ್ ಗೊತ್ತಾ, ಸುಖ ಸ್ಟೈಲ್ ಗೊತ್ತಾ, ಜಗ ಸೈಕ್ ಗೊತ್ತಾ, ಕನಕನ್ ಬಂದರೆ ಬಾಸ್ ಮರಣ ಮಾರಣ ಮಾಸ್ ಹಲ್ಲೋ ಎಂಟ್ರಿ ಸಾಂಗ್ ರೆಡಿ, ಕಟ್ಟೌಟಾರು ಅಡ್ಡಿ ಟಕ್ಕನ್ ಸೈಡು ಬಿಡ್ಡಿ ಟೈಟ್ ಆಗೋದು ಫುಲ್ ಸ್ಟಡಿ ಸೈಕೋ ಸೈತಾ. ಸ್ನೇಹಿತರೆ, ಇಂಟರ್ವಲ್ ತನಕ ಎಷ್ಟು ತನಕ ಪಿಕ್ಚರ್ ಹೊಡಿದ್ವಿ. ಸೊ ಪಿಕ್ಚರ್ ಹೆಂಗದ ಸೀಟ್ ಎಡ್ಜ್ ಅಂತ ಕರಿತಾರಲ್ಲ ಹಂಗದ. ಸ್ಟೋರಿ ಟೆಲ್ಲಿಂಗ್ ಮಾತ್ರ ಸಿಕ್ಕಾಪಟ್ಟಿ ಚಂದದ. ಸ್ಕ್ರೀನ್ ಪ್ಲೇ ಆಮೇಲೆ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಯಾವಾಗ ಇಂಟರ್ವಲ್ ಬತ್ತು ಅನ್ನೋದೇ ಗೊತ್ತಾಗಲ್ಲ. ಸೊ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ನೆಕ್ಸ್ಟ್ ಅಂತೂ ಇಂಟರ್ವಲ್ ನೆಕ್ಸ್ಟ್ ಲೆವೆಲ್ ಇಟ್ಟಿದ್ದಾರೆ. ಮುಂದೆ ಏನಾಗ್ತದೆ ಏನಿಲ್ಲ ಅಂತ ಅನ್ನೋದು. ಸೊ ಇವಾಗ ನೋಡಬೇಕು, ಕ್ಯೂರಿಯಾಸಿಟಿ ಇದೆ ಎಂಡ್ ಹೇಗಾಗುತ್ತೆ ಅಂತ. ಎಂತ ಕೂಡ ಫುಲ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಭಾರಿ ಒಳ್ಳೆ ಮೂವಿ ಇದೆ ರೀ. ಅದಕ್ಕಾಗಿ ಎಲ್ಲರೂ ನೋಡ್ರಿ. ಈ ಇಷ್ಟೊತ್ತು 1 hour 15 minutes ಹೆಂಗಾಗಿದೆ ಅನ್ನೋದು ಗೊತ್ತಾಗಲಿಲ್ಲ ಈಗ ಇಂಟರ್ವಲ್ ತನ. ಬಟ್ ಇನ್ನು ನೆಕ್ಸ್ಟ್ ನೋಡಬೇಕು ಇಂಟರ್ವಲ್ ಆದ ನಂತರ ಯಾವ ರೀತಿ ಅದ ಅಂಥೇಳಿ. ಏನು ಅನ್ನಿಸ್ತು ರೀ? ಹೆಂಗೆ ಅನ್ನಿಸ್ತು ರೀ ನಿಮಗೆ? ಹೆಂಗದ ಪಿಕ್ಚರ್? ಕ್ಯೂರಿಯಾಸಿಟಿ ಇದೆ. ಇಂಟರ್ವಲ್ ಸೆಕೆಂಡ್ ಮಿಸ್ ಮಾಡಂಗಿಲ್ಲ. ಮತ್ತೆ ಹೆಸರುಗಳು ಯಾವ ಸಿಕ್ಕಿನ ಬರ್ತಾವ, ಜಾಯಿಂಟ್ ಮಾಡ್ಲಕ್ಕಾಗಲ್ಲ. ಈಗ ಒಬ್ಬೊಬ್ಬರು ಒಂದೊಂದ್ರ ಸಿನಿಮಾ ಒಂದು ಅರ್ಧ ಗಂಟೆ ಬಿಟ್ಟು ನೋಡ್ಕೊಂಡ್ರೆ ಅದೇ ಹೆಂಗೆ ಅನಿಸ್ತದೆ? ಒಬ್ಬರು 15 ನಿಮಿಷ ಬಿಟ್ಟು ಬಂದರು. ಯಾಕೆ ಬಂದ್ರು ಏನೋ, ಅವ್ರು ಏನು ಮಾಡ್ತಾರ, ಸ್ಟೋರಿ ನಿಮಗೆ ಹೋಯ್ತದ ಫಸ್ಟಿಗೆ. ಈ ಪಿಕ್ಚರ್ ತಿಳಿಬೇಕಾದ್ರೂ ಟೈಮ್ ಟು ಟೈಮ್ ಸೆಕೆಂಡ್ ಟು ಸೆಕೆಂಡ್ ನೋಡೋದು. ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಹರೀಶ್ ಕೊಯ್ನೂರ್. ನಮಸ್ಕಾರ ಸ್ನೇಹಿತರೆ, ಇವತ್ತು ರಿವ್ಯೂ ಅಂತಂದರೆ ಒಂದು ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅವರ ಒಂದು ಅದ್ಭುತವಾದಂತಹ ಮೂವಿ ಮಾರ್ಕನ್ನು ನೋಡ್ಕೊಂಡು ಬಂದಿದ್ವಿ. ಸೊ ಇವಾಗ ಆಲ್ರೆಡಿ ಇಂಟರ್ವಲಲ್ಲಿ ಸ್ವಲ್ಪ ನಾವು ನೋಡಿದ್ವಿ. ಇಂಟರ್ವಲ್ವರೆಗೂ ನಾವು ನೋಡಿ ಒಂದಿಷ್ಟು ಮಾತಾಡಿದ್ವಿ. ಬಟ್ ಇವಾಗ ಸಂಪೂರ್ಣವಾದಂತಹ ಮೂವಿಯನ್ನು ನೋಡಿದ್ವಿ. ಮೂವಿ ಒಂದು ಸುದೀಪ್ ಸರ್ ಹೇಳಿದಾಗೆ ಕೇವಲ ಒಂದು 5 ಅಥವಾ 6 ತಿಂಗಳಲ್ಲಿ ಈ ಥರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದೆಯಲ್ಲ, ತುಂಬ ಎಲ್ಲರಿಗೂ ಎಲ್ಲೂ ಬೋರ್ ಹೊಡೆಯೋದಂಗೆ ಮೊದಲಿಂದ ಹಾಫ್ ಇಂಟರ್ವಲ್ವರೆಗೂ ಅಂತೂ ತುಂಬ ಅದ್ಭುತವಾದಂತಹ ಒಂದು ನಿರ್ದೇಶನವನ್ನು ವಿಜಯ್ ಕಾರ್ತಿಕೇಯ ಅವರು ಮಾಡಿದ್ದಾರೆ. ಅದರಂತೆ ಮೂವಿಯಲ್ಲಿ ಬರ್ತಕ್ಕಂತಹ ಎಲ್ಲ ಪಾತ್ರಗಳಿಗೂ ಪ್ರಮುಖವಾದಂತಹ ಸ್ಥಾನಗಳನ್ನು ಅವ್ರು ನೀಡಿದ್ದಾರೆ. ಇದರಲ್ಲಿ ನಾವು ಸುದೀಪ್ ಸರ್ ಅವರ ಆ್ಯಕ್ಟಿಂಗ್ ಬಗ್ಗೆದಾಗ ಮಾತನಾಡಬೇಕಂದ್ರೆ ಅಷ್ಟು ನಾವು ಒಂದು ದೊಡ್ಡವರಲ್ಲ. ಬಿಕಾಸ್ ಅವರು ಆ ಒಂದು ಸಿನಿಮಾವನ್ನೇ ಆವರಿಸ್ಕೊಂಡಿದ್ದಾರೆ. ಡೈರೆಕ್ಟರ್ ಅವರು ಸ್ಕ್ರೀನ್ ಪ್ರೆಸೆನ್ಸ್ ಯಾವ ಥರ ತೋರಿಸಿದ್ದಾರೆ ಅಂತಂದರೆ ಎಲ್ಲೂ ಸಹ ಒಂದು ಬೋರ್ ಆಗೋದಿಲ್ಲ. ಇದರಲ್ಲಿ ಹಲವಾರು ಪಾತ್ರಗಳು ಹಲವಾರು ರೀತಿಯಲ್ಲಿ ಬಂದು ಹೋಗ್ತವೆ. ನಾವು ಮೂವಿಯನ್ನು 1 ಸೆಕೆಂಡು ಆ ಕಡೆ ಈ ಕಡೆ ಮಾಡಿದರೆ ನಮಗೆ ಆ್ಯಕ್ಚುಲಿ ಮೂವಿ ಗೊತ್ತಾಗಲ್ಲ. ಹಾಗಾಗಿ ಮೂವಿಯನ್ನು ಅಷ್ಟು ಅದ್ಭುತವಾಗಿ ಎಲ್ಲೂ ಬೋರ್ ಹೊಡೆಯೋದಂಗೆ ಮೂವಿಯ ಸ್ಕ್ರೀನ್ ಏನದನ್ನು ಭಾಳ ಫಾಸ್ಟಾಗಿ ಮಾಡಿದ್ದಾರೆ. ಮೂವಿ ನಿಮಗೆಲ್ಲ ಒಂದಿಷ್ಟು ಜನಕ್ಕೆ ಮಾರ್ಕು ಮ್ಯಾಥ್ಸು ಸೇಮ್ ಇರ್ಬೋದು ಅಂತ ಅನಿಸ್ತದೆ. ಬಟ್ ಆ ಥರ ಎಲ್ಲೂ ನಮಗೆ ಅನಿಸ್ಲಿಲ್ಲ. ಯಾಕಂತಂದರೆ ಮಾರ್ಕ್ ಮೂವಿನೇ ಬೇರೆ ಥ್ರಿಲ್ಲರ್ ಇದೆ, ಮ್ಯಾಕ್ಸ್ ಮೂವಿನೇ ಬೇರೆ ಥ್ರಿಲ್ಲರ್ ಇದೆ. ತುಂಬ ಅದ್ಭುತವಾದಂಥದ್ದು. ಕಡಿಮೆ ಸಮಯದಲ್ಲಿ ಕ್ವಾಲಿಟಿ ಬಗ್ಗೆದಾಗ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅದೇ ರೀತಿ ಅಜ್ನೀಸ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಚಿಂದಿ ಚಿತ್ರಣ ಮಾಡಿಬಿಟ್ಟಿದ್ದಾರೆ. ಹೀರೋ ಸುದೀಪ್ ಸರ್ ಅವರ ಎಂಟ್ರಿ ಸಾಂಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಆಮೇಲೆ ನಿಸ್ವಿಕಾ ಅವರ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ಮಾತ್ರ ಥಿಯೇಟರ್ ಚಿಂದಿ ಎಲ್ಲರೂ ಯಾರು ಸೀಟ್ ಮೇಲೆ ಕೊಡಲ್ಲ, ಅಷ್ಟು ಒಂದು ಎಂಜಾಯ್ಮೆಂಟಲ್ಲಿ ಆ ಒಂದು ಸಾಂಗನ್ನು ಅವರು ಮಾಡಿದ್ದಾರೆ. ಅದೇ ರೀತಿ ಸುದೀಪ್ ಸರ್ ಅವರ ಆ್ಯಕ್ಟಿಂಗ್ ಸ್ವ್ಯಾಗ್ ಭಾಳಷ್ಟು ಈ ಒಂದು ಏನಂತಾರೆ ಮಿಕ್ಸ್ಡ್ ಆಗಿ ಇದನ್ನು ತೊಗೊಂಡ್ಕೊಂಡು ಹೋಗಿದ್ದಾರೆ. ಈ ಒಂದು ಮೂವಿಯ ಒಂದು ಮೇನ್ ಪಾತ್ರಧಾರಿನೇ ಸುದೀಪ್ ಸರ್. ಅವರ ಒಂದು ಸುತ್ತನೇ ಒಂದು ಮೂವಿ ನಡೀತಾ ಇರ್ತದೆ. ಸೊ ಈ ಒಂದು ಮೂವಿ ಕೇವಲ ಆ್ಯಕ್ಷನ್ ಥ್ರಿಲ್ಲರ್ ಅದ ಅಂಥೇಳಿ ಅಂದ್ಕೊಂಡು ಅಷ್ಟೇ ಬಂದರೆ ಅಲ್ಲ, ಇಲ್ಲಿ ಒಂದು ಎಮೋಷ್ನಲ್ ಸಹ ಈ ಒಂದು ಮೂವಿಯಲ್ಲಿ ಇಟ್ಟಿದ್ದಾರೆ. ಎಲ್ಲನೂ ಇಲ್ಲಿ ನಾವು ರಿವೀಲ್ ಮಾಡೋಕ್ಕಾಗಲ್ಲ. ಬಿಕಾಸ್ ಈ ಒಂದು ಮೂವಿಯಲ್ಲಿ ಒಂದು ಹುಡುಗನ ಪಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆ ಪಾತ್ರದಿಂದನೇ ಆ ಮೂವಿ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಎಂಡ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಅದೇ ರೀತಿ ನಮ್ಮದೆಲ್ಲ ಆತ್ಮೀಯರು ನೋಡ್ಕೊಂಬಂದಾರೆ. ಇವ್ರಿಗೆ ಹೆಂಗೆ ಅನ್ನಿಸ್ತು ಮೂವಿ? ಎಲ್ಲರಿಗೆ ಹೆಂಗೆ ಅನ್ನಿಸ್ತು ಮೂವಿ? ಸಿನಿಮಾ ಬಗ್ಗೆ ಹೇಳ್ಬೇಕಂತಂದರೆ ಸುದೀಪ್ ಅವರ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಏನಂತಂದರೆ ಅವರು ಹಳೆಯ ಸಿನಿಮಾ ಕಂಪೇರ್ ಮಾಡೋಂಗಿಲ್ಲ. ಈ ಸಿನಿಮಾವನ್ನು ಒಂದು ಹೊಸ ವರ್ಷನ ಒಂದು ಹೊಸ ಕಂಟೆಂಟ
ಮತ್ತು ಇಡೀ ಸಿನಿಮಾದಲ್ಲಿ ನಿಮಗೆ ಯಾವುದೇ ಒಂದು ಕ್ಷಣದಲ್ಲೂ ಈ ಸಿನಿಮಾ ಬೋರ್ ಅಂತ ಬೋರ್ ಅನ್ಸಲ್ಲ. ಎಸ್, ಪ್ರತಿ ಕ್ಷಣವೂ ಒಂಥರ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತದೆ. ಪ್ರತಿ ಒಂದು ಸೀನ್ಗಳು ಬಂದಾಗ ಕೂಡ ಮುಂದೇನು ಏನಾಗುತ್ತೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋಂಥ ಸಿನಿಮಾ. ನಮ್ಗೆ ಸಿನಿಮಾಗೆ ಹೋಗ್ಬೇಕಾದ್ರೆ ಫಸ್ಟ್ ಏನು ಬೇಕು, ಒಂದು ಸಿನಿಮಾ ನೋಡಿದಾಗ ಎಂಟರ್ಟೈನ್ಮೆಂಟ್ ಅನ್ನಿಸ್ಬೇಕು. ಈ ಸಿನಿಮಾದಲ್ಲಿ ಅದಕ್ಕೆ ಯಾವುದೇ ಕೊರತೆ ಇಲ್ಲ. ಅದ್ರಾಗ ಕಿಚ್ಚ ಸುದೀಪ್ ಅವರ ಸ್ವ್ಯಾಗ್ ಅಂತೂ ನೆಕ್ಸ್ಟ್ ಲೆವೆಲ್. ನಾನು ಅನ್ಕೊಂಡಿದ್ದೆ ಆ್ಯಕ್ಚುಲಿ ಅವ್ರದ್ದು ಹೇರ್ ಸ್ಟೈಲ್ ನೋಡಿ ಹೆಂಗೆ ಕಾಣಿಸ್ತಾರ ಅಂತ ಅನ್ಕೊಂಡಿದ್ದೆ, ಬಟ್ ರಗಡ್ ಲುಕ್, ಚಿಂದಿ. ಇನ್ನೊಂದು ಕೆಲವೊಂದು ಜನ ಹೇಳ್ತಾರೆ ಇದಕ್ಕೆ ಮ್ಯಾಕ್ಸ್ ಕಂಪೇರ್ ಮಾಡ್ತಾರೆ, ಬಟ್ ಮ್ಯಾಕ್ಸೇ ಬೇರೆ, ಮಾರ್ಕೆ ಬೇರೆ. ನೀವು ಆ ಸಿನಿಮಾ ನೋಡ್ಕೊಂಡು ಈ ಸಿನಿಮಾ ನೋಡ್ಕೊಂಡು ಎರಡು ಒಂಥರ ಕೆಲವೊಂದು ನೆಗೆಟಿವ್ ಏನು ಮಾಡ್ತಾರೆ ಅಂತಂದರೆ, ಮ್ಯಾಕ್ಸಿಗೆ ಕಂಪೇರ್ ಮಾಡಿಸಿ ಸ್ಟಾರ್ಟಿಂಗಲ್ಲೇ ನೆಗೆಟಿವ್ ಮಾಡ್ತಾರೆ ಒಂದು ಫಿಲ್ಮನ್ನು. ಬಟ್ ಇದು ಮ್ಯಾಕ್ಸಿಗೆ ಕಂಪೇರ್ ಮಾಡುವಂಥ ಫಿಲ್ಮ್ ಅಲ್ಲ. ಸಿದ್ದು ಸರ್, ನಿಮ್ದೇನು ರಿವ್ಯೂ? ಮ್ಯಾಕ್ಸ್ ಮೂವಿ ಮಸ್ತ್ ಅದ ನೋಡ್ಲಿಕ್ಕೆ. ಆಯಿತು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನದಲ್ಲ ಅದು ನನಗೆ ಭಾಳ ಇಷ್ಟ ಆಗಿದೆ. ಆ್ಯಕ್ಚುಲಿ ಆ ಮೂವಿಯ ಜೀವನನೇ ಬ್ಯಾಕ್ಗ್ರೌಂಡ್ ತಪ್ಪಾಗಲ್ಲ ಅಷ್ಟು. ಆಮೇಲೆ ಸುದೀಪ್ ಸರ್ದು ಆಕ್ಟಿಂಗ್ ಅದಲ್ಲ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಅಭಿನಯ ಚಕ್ರವರ್ತಿ ಅಂತೇಳಿ ಸುಮ್ ಕೊಟ್ಟಿಲ್ಲ, ವೆರಿ ಭಾರಿ ಅದ. ಒಂದು ಆ್ಯಕ್ಷನ್ ಆಯಿತು, ಸಸ್ಪೆನ್ಸ್ ಅದ ಒಳಗೆ. ಪ್ರತಿ ಕ್ಷಣ ಮುಂದೆ ಏನಾಗ್ತದ ಅಂತೇಳಿ ಮನುಷ್ಯ ನಮ್ಮನ್ನ ಆ್ಯಕ್ಚುಲಿ ಮೂವಿ ಏನು ಮಾಡ್ತಂದ್ರೆ ಬಿಟ್ಕೊಡಲ್ಲ. ಮುಂದೇನು ಅಂತೇಳಿ ಅದು ನೋಡ್ಬೇಕು. ಆ ಥರ ಎದ್ದೋ ಕೂಡ ಆಯಿತು. ಬೋರಿಂಗ್ ಇಲ್ಲ, ಏನೂ ಇಲ್ಲ. ಆಯಿತು, ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗಿ ಕುಂತ್ಕೊಂಡು ನೋಡುವಂತ ಪ್ರತಿಯೊಂದು ಕ್ಯಾರೆಕ್ಟರ್ಗೆ ಪ್ರತಿಯೊಂದು ಆಕ್ಟರ್ ಸೂಟೇಬಲ್ ಆಗಿದೆ. ಈ ಪಾತ್ರಕ್ಕೆ ಇವ್ರು ಇರ್ಬೇಕಾಗಿತ್ತು ಅಂತ ಅನ್ಸಲ್ಲ. ಪ್ರತಿ ಪಾತ್ರ ಕೂಡ ಪ್ರತಿಯೊಬ್ಬರು ಬಹಳ ಒಳ್ಳೆ ರೀತಿ. ಆ್ಯಕ್ಚುಲಿ ನವೀನ್ ಚಂದ್ರ ಅವರ ಪಾತ್ರ ಮಾತ್ರ ಬೆಂಕಿ ಆ್ಯಕ್ಟಿಂಗ್ ಮಾಡ್ಯಾರ. ನೆಕ್ಸ್ಟ್ ಲೆವೆಲ್ ಆ್ಯಕ್ಟರ್ ಅವರು. ಆ್ಯಕ್ಚುಲಿ ನಂಗೆ ಇಷ್ಟ ಆದರು. ಸುದೀಪ್ ಸರ್ ಬಿಟ್ಟರೆ ನನಗೆ ನೆಕ್ಸ್ಟ್ ಈ ಫಿಲ್ಮಲ್ಲಿ ಅತಿ ಇಷ್ಟ ಆದಂಥ ಕ್ಯಾರೆಕ್ಟರ್ ಅವರು. ಆಮೇಲೆ ಯೋಗಿ ಬಾಬು ಅವ್ರಿಗೆ ತುಂಬ ಅದ್ಭುತವಾದಂಥ ಕಾಮಿಡಿ ಮಾಡಿದ್ದಾರೆ. ಮಾರ್ಕ್ ಅನ್ನ ಬಿಟ್ರೆ ಅವರನ್ನೇ ರಿಮಾರ್ಕ್ ನೆಕ್ಸ್ಟ್ ಲೆವೆಲ್ ಚಿಂದಿ ಡೈಲಾಗ್ ಮಾತ್ರ ಒಂದಿಷ್ಟು ಏನು ಹೈಪ್. ಒಂದೊಂದು ಪಿಕ್ಚರ್ ಹೆಂಗಿರ್ತಾವ ಅಂತಂದ್ರೆ ಹೀರೋನೇ ಹೈಪ್ ಮಾಡಬೇಕು ಅನ್ನೋಷ್ಟ್ರ ಮಟ್ಟಿಗೆ ಡೈಲಾಗ್ಸ್ ಇರ್ತಾವ. ಬಟ್ ಇಲ್ಲಿ ಯಾವುದೇ ರೀತಿಯಾಗಿ ಹೀರೋನ ಹೈಪ್ ಮಾಡಬೇಕು ಅದು ಒಂದು ದೃಷ್ಟಿಕೋನ ಇಟ್ಕೊಂಡು ಇಲ್ಲಿ ಯಾವುದೂ ಡೈಲಾಗ್ಸ್ಗಳನ್ನು ಬರೆದಿಲ್ಲ. ಆ ಮೂವಿಗೆ ಏನು ಬೇಕೋ ಅದನ್ನು ಬರೆದಾರೆ. ಇವಾಗ ನೆಕ್ಸ್ಟ್ ನಮ್ಮದು ಶ್ವೇತಾ ಅವರು ಒಂದಿಷ್ಟು ಆ ಮೂವಿ ಬಗ್ಗೆ ಅವಾಗ ಹೇಳಿನಲ್ಲ, ಅದೇ ಆ್ಯಡ್ ಮಾಡು. ಇಲ್ಲ ಅಂದ್ರೂ ಭೀ ಏನು ಅನ್ನಿಸ್ತು? ನೀ ಅವಾಗ ಇಂಟರ್ವಲ್ದಾಗ ಹೇಳಿದಿ, ಇವಾಗ ಮೂವಿ ಕೊನೆಯದಾಗ ನಿಂಗೆ ಏನು ಅನ್ನಿಸ್ತು? ಮೂವಿ ಚಂದ, ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ. ಲೈಕ್ ನೆಗೆಟಿವ್ ಥರ ಏನಿಲ್ಲ. ಲೈಫು ಅವ್ರು ಏನು ಕಂಪೇರ್ ಮಾಡೋರಿದ್ರು ಮಾಡಲ್ಲ, ಟೇಕ್ ಇಟ್ ಪಾಸಿಟಿವ್. ಕಂಪೇರ್ ಮಾಡಿದ್ರೆ ನಾವು ನೆಗೆಟಿವ್ ಅಲ್ಲಿ ಮಾಡಿದ್ರು ಭೀ ಮ್ಯಾಚ್ ಭೀ ಚಂದೇ ಅದ. ಚಂದ ಇರ್ಲಾರ್ದು ಮೂವಿಗೆ ಅವ್ರು ಕಂಪೇರ್ ಮಾಡ್ಲತ್ತಾರ ಅಂದ್ರೆ ನಾವು ಅದನ್ನು ನೆಗೆಟಿವ್ ಆಗಿ ಅಥವಾ ಇನ್ನೊಬ್ಬರು ನೆಗೆಟಿವ್ ಆಗಿ ತಗೊಂಡು ಮ್ಯಾಕ್ಸ್ ಭೀ ಪಾಸಿಟಿವ್ ಮೂವಿ ಇದೆ. ಕಂಪೇರ್ ಮಾಡಿದ್ರೆ ಮಾಡಲ್ಲ, ನಮ್ದೇ ನಡೆದ ಅಥವಾ ಇನ್ನೊಬ್ರದ್ದು ಏನು ನಡೆದ ಫೈನ್. ಮ್ಯಾಕ್ಸು ಚಂದೇ ಅದ. ನಿಮಗೆ ಎಂಟರ್ಟೈನ್ಮೆಂಟ್ ಪಕ್ಕ, ಪೈಸಾ ವಸೂಲು. ಮೂವಿ ಚಂದ ಅದ, ಮೂವಿದೇನು ಎರಡನೇ ಮಾತಿಲ್ಲ. ಆ್ಯಕ್ಚುಲಿ ನಾವು ಎಲ್ಲರೂ ಹೋಗಿದ್ದು ಸುದೀಪ್ ಸರ್ ಅಭಿಮಾನಿಯಾಗಿ. ಬಟ್ ಹೊರಗೆ ಬರುವಾಗ ನಾವು ಒಂದು ಡೈರೆಕ್ಟರ್ ಅವರ ಅವ್ರ ಇದು ಡೈರೆಕ್ಷನ್, ಆಮೇಲೆ ಅಲ್ಲಿರ್ತಕ್ಕಂಥ ಆ್ಯಕ್ಟರ್ಸ್ಗಳ ಆ್ಯಕ್ಟಿಂಗ್, ಆಮೇಲೆ ಅಜನೀಶ್ ಅವರ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಇವೆಲ್ಲವೂ ನೋಡಿ ನಿಜವಾಗ್ಲೂ ಒಂದು ಅಭಿಮಾನಿಯಾಗಿ ಹೋಗಿದ್ವಿ. ಬಟ್ ಬರುವಾಗ ಒಬ್ಬ ಪ್ರೇಕ್ಷಕನಾಗಿ ಒಂದು ಒಳ್ಳೆಯ ಸಿನಿಮಾ ಕೊಟ್ಟಿದ್ದಾರೆ. ಬಿಕಾಸ್ ಕೆಲವೊಬ್ಬರು ನಿಮಗೆ ಅನಿಸ್ಬೋದು ಭಾರಿ ಟಾಪ್ ವರ್ಲ್ಡ್ದಾಗ ತೆಗಿಬೋದು ಅಂತ. ಬಟ್ ಸಿಕ್ಕಂಥ ಸಮಯ ಎಷ್ಟಿದೆ ಅಂತ ನಾವು ನೋಡಬೇಕಾಗ್ಯದ. ಕೇವಲ ಒಂದು 5-6 ತಿಂಗಳಲ್ಲಿನೇ ಇಷ್ಟೊಂದು. ಆಮೇಲೆ ಕಾಂಪ್ರಮೈಸ್ ಎಲ್ಲೂ ಆಗಿಲ್ಲ, ಕ್ವಾಲಿಟಿಗೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅವರು. ಅಷ್ಟೊಂದು ಒಂದು 6 ತಿಂಗಳಲ್ಲಿನೇ 108 ಸೆಟ್ಗಳನ್ನು 108 ಸ್ಥಳಗಳಲ್ಲಿ ಹಾಕಿ ಇಷ್ಟೊಂದು ಅದ್ಭುತವಾದಂಥ ಸಿನಿಮಾ ಮೂಡ್ ಬಂದದ. ದಯವಿಟ್ಟು ನೀವು ಎಲ್ಲರೂ ಸಹ ಫ್ಯಾಮಿಲಿ ಸಮೇತ ಹೋಗಿ ನೀವು ನೋಡ್ಬೋದು. ಬಿಕಾಸ್ ಎಮೋಷ್ನಲ್ಲಿಯೂ ಸಹ ಈ ಒಂದು ಪಿಕ್ಚರ ಇದ್ರ ಮೇಲೆ ನಿಂತದ. ಈ ನಾವು ಮೂವಿದು ಯಾವುದೂ ಇದು ಬಿಟ್ಕೊಡಲ್ಲ. ಬಿಕಾಸ್ ಈ ಒಂದು ಮೂವಿ ನಿಂತಿದ್ದೇನೆ ಒಂದು ಎಮೋಷ್ನಲಿ ಮೇಲೇ. ಅದು ಯಾವ ರೀತಿ ಮೂವಿ ಎಂಡ್ ಆಗ್ತದೆ ಅಂತಕ್ಕಂಥದ್ದು ಅದು ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ತುಂಬ ಒಳ್ಳೆಯ ಸ್ಟೋರಿ ಲೈನ್ಸ್ಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಮಾರ್ಕಲ್ಲಿ 24 ಗಂಟೆಯಲ್ಲಿ ಮೂವಿ ತೋರಿಸಿದ್ರೆ ಇದು 48 ಗಂಟೆಗಳಲ್ಲಿ ಮೂವಿ ತೋರಿಸಿ ಈ ಒಂದು ಇದರಲ್ಲಿಯೂ ಸಹ ವಿಜಯ್ ಕಾರ್ತಿಕೇಯ ಅವರು ಸಹಿ ಹಂಚ್ಕೊಂಡು ಇದು ಮೂವಿಯು ಸಹ ಅದ್ಭುತವಾಗಿ ಮೂಡಿ ಬಂದಿದೆ. ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತವಾಗಿ ಮೂವಿಯನ್ನು ನೋಡಿರಿ. ತುಂಬ ಅದ್ಭುತವಾದಂತಹ ಮೂವಿ. ಯಾರು ಗಿರಸಿ ಅಂದ್ಕೊಂಡು ಅದು ಮೊಬೈಲಲ್ಲಿ ಪ್ರಿಂಟ್ ಬರ್ತಾವ ಅದು ಮಾಡ್ತಾವ ಅಂತ ಯಾರು ದಯವಿಟ್ಟು ಮಾಡೋಕ್ಕೆ ಹೋಗಬೇಡ್ರಿ. ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗ್ರಿ. ನಮ್ಮ ಕನ್ನಡ ಸಿನಿಮಾ ಗೆಲ್ಲಬೇಕು, ಕನ್ನಡ ನಟರಿಗೆ ಬೆಳಿಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ದಯವಿಟ್ಟು ಎಲ್ಲರೂ ಸಹ
ಚಿತ್ರಮಂದಿರಕ್ಕೆ ಹೋಗಿ ತುಂಬ ಅದ್ಭುತವಾದಂಥ ಮೂವಿ 2-2.5 ಗಂಟೆಗಳಲ್ಲಿ ನಮಗೆ ಎಷ್ಟು ಎಂಟರ್ಟೈನ್ಮೆಂಟ್ ಬೇಕು ಅದನ್ನೆಲ್ಲವೂ ಸಹ ಕೊಟ್ಟಿದ್ದಾರೆ. ಆಮೇಲೆ ಯಾರು ಸುದೀಪ್ ಸರ್ ಅವರ ಅಭಿಮಾನಿ ಇದ್ದೀರೋ ಅವ್ರ ಅಭಿಮಾನಿ ಅಂತೂ ಆಗ್ತೀರಿ, ಅಭಿಮಾನಿ ಅಲ್ಲದವ್ರು ಸಹ ಹೋದ್ರೆ ವಾಪಸ್ ಬರುವಾಗ ಮತ್ತೆ ಸುದೀಪ್ ಸರ್ ಅವರ ಅಭಿಮಾನಿ ಆಗಿ ಬರ್ತೀರಿ. ಯಾಕಂತಂದ್ರೆ ಅವ್ರ ಸ್ಕ್ರೀನ್ ಮೇಲೆ ಬಂದಾರ ಅಂತಂದ್ರೆ ಅವರೊಂದು ಯಾರಿಗೋ ಕಾಣಿಸಲ್ಲ, ಆ ಥರ ಒಂದು ಅವರೇ ಇರ್ತಾರೆ, ಆ ಥರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಅವ್ರಿಗೆ. ಅದನ್ನು ಬಿಟ್ಟರೆ ಅದಕ್ಕೇ ನಮ್ಮ ಸಿದ್ದವ್ರು ಹೇಳಿದಂಗೆ ಅವರ ಅಭಿನಯ ಚಕ್ರವರ್ತಿ ಅನ್ನೋದಕ್ಕೆ ಎರಡು ಮಾತೇ ಇಲ್ಲ. ಆ ಥರ ಒಂದು ಅಭಿನಯ ಇರಲ್ಲ ಅವ್ರ ಬಳಿ. ಆಮೇಲೆ ಲಾಸ್ಟ್ ನೆಕ್ಸ್ಟ್ ಚೆನ್ನಾಗಿದೆ, ನಾನು ಯಾವುದೋ ಸ್ಟೋರಿ ಬಿಟ್ಟು ಕೊಡ್ತಾ ಇಲ್ಲ, ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ಸ್ಟೋರಿ. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ಯಾರಿಗೇನು ಹೇಳ್ದೆ? ಇನ್ನೊಂದು ಈ ಸಿನಿಮಾ ಮೊಬೈಲಲ್ಲಿ ಯಾಕೆ ನೋಡಬಾರ್ದು ಅಂತಂದ್ರೆ ಅಜ್ನೀಸ್ ಅವರ ಹೋಗಿ ನೋಡ್ರಿ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಭಾರಿ ನೀವು ಯಾವ ಥಿಯೇಟರ್ ಫಿಲ್ಮ್ ನೋಡಿ ಆ ಒಂದು ಮ್ಯೂಸಿಕ್ ಮತ್ತು ಆ ಸ್ವ್ಯಾಗ್ ಅದು ನಿಮ್ಗೆ ಕಂಪೇರ್ ಮಾಡಿ ಹೆಂಗೆ ಬರ್ತು ಅಂತಂದ್ರೆ ಒಂದು ಮಸ್ತ್ ಮಜಾ ಮಾಡ್ತೀರಾ. ಚೆನ್ನಾಗಿದೆ. 2-2.5 ಹೋಗಿ ನೋಡಿದ್ರೆ ತುಂಬ ವರ್ತ್ ಇದೆ ಮೂವಿ. ನೀವು ಎಂಟರ್ಟೈನ್ಮೆಂಟ್ ಮಾಡ್ಬೋದು ಹೋಗಿ. ನೀವು ಕೊಡೋ ದುಡ್ಡಿಗೆ ಯಾವುದೇ ಒಂದು ಒಂದು ವೇಸ್ಟ್ ಅಂತ ಅನ್ಸಲ್ಲ. ಆಮೇಲೆ ಬರೀ ಹೀರೋನೇ ಹೈ ಆಗಿ ತೋರಿಸಿಲ್ಲ ಇದರಲ್ಲಿ. ಪ್ರತಿ ಪಾತ್ರ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿದೆ. ಅಷ್ಟೇ ಒಬ್ಬ ರಿಟೈರ್ಡ್ ಅಲ್ಲ, ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್. ಸಸ್ಪೆಂಡ್ ಅಂದ್ರೆ ವರದಿಯಲ್ಲಿ ಇಲ್ಲ ಅಂತಂದ್ರೂ ತನ್ನ ಕರ್ತವ್ಯ ಯಾವ ರೀತಿ ನಿರ್ವಹಿಸ್ತಾರೆ ಅಂತಕ್ಕಂಥದ್ದು ಸ್ಟೋರಿ ಇದೆ. ಇಷ್ಟು ಮಾತ್ರ ಹೇಳ್ತೀನಿ, ಮುಂದಿನೆಲ್ಲ ಹೋಗಿ ನೀವು ನೋಡ್ಬೋದು. ಓಕೆ, ಇಷ್ಟು ಹೇಳಿ ಮತ್ತೆ 100 ಕಿಲೋಮೀಟರ್. ಹಾಂ, ಎಸ್, ನಮ್ಮೂರು ಬೀದರ್ ಡಿಸ್ಟಿಕ್ ಬಸವ ಕಲ್ಯಾಣ ತಾಲೂಕಿನ ಕೊಯ್ನೂರ. ಮುಂಜಾನೆ ನಾವು 11 ಗಂಟೆ 12 ಗಂಟೆಗೆ ಶೋ ನಾವು ಬುಕ್ಕಿಂಗ್ ಮಾಡಿದ್ವಿ. ಅಲ್ಲಿ ಊರಾಗಿದ್ದು ನಾವು 8 ಗಂಟೆಗೆ ಬಿಟ್ಟು ಬಸವ ಕಲ್ಯಾಣ ಬಂದು, ಬಸವ ಕಲ್ಯಾಣದಿಂದ ಮತ್ತೆ ಶ್ವೇತಾಗ ಅವ್ರ ಕಾರ್ ತೊಗೊಂಡು ಇಲ್ಲಿ ಮತ್ತೆ ಭಾಲ್ಕಿಗೆ ಬಂದು ನಮ್ಮದು ಟೀಚರ್ ಸರಿಗೆ ಮತ್ತು ಅಲ್ಲಿ ಪಿಕಪ್ ಮಾಡ್ಕೊಂಡು ಬೀದರ್ ಹೋಗಿ ಅಂದ್ರೆ ಅಲ್ಲಿಂದ ಬಂದಿದ್ದಕ್ಕೆ ನಾವು ವರ್ತ್ ಇತ್ತು ಅಂಬದು ನಮಗೆ ಖುಷಿ ಇದೆ. ಒಬ್ಬ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಯಾಗಿ ಮತ್ತು ಇಡೀ ಕನ್ನಡ ಚಿತ್ರರಂಗದ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ಮೂವಿ ಮಾತ್ರ ಕೊಟ್ಟಂಥ ದುಡ್ಡಿಗೆ ಯಾವುದೇ ಮೋಸ ಇಲ್ಲ. ಹೋಗಿ ಚಿತ್ರಮಂದಿರದಲ್ಲಿ ನೋಡಿರಿ, ಕನ್ನಡ ಚಿತ್ರ ಗೆಲ್ಲಿಸ್ರಿ, ಕನ್ನಡ ಚಿತ್ರ ಬೆಳೆಸ್ರಿ ಅಂತ ಹೇಳ್ತೀನಿ. ಹಾಗೆ 45 ಚಿತ್ರನೂ ರಿಲೀಸ್ ಆಗಿದೆ, ಅದಕ್ಕೂ ಟೈಮ್ ಮಾಡಿಕೊಂಡು ಸಂಡೇನೋ ಅಥವಾ ಹೋಗಿ ನೋಡ್ತೀವಿ. ಯಾಕಂದ್ರೆ ಕನ್ನಡ ಚಿತ್ರ ಬೆಳಿಬೇಕು, ಕನ್ನಡ ಚಿತ್ರ ಉಳಿಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗ್ರಿ, ಕನ್ನಡ ಚಿತ್ರವನ್ನು ನೋಡಿರಿ. ಅದು ಸ್ಪೆಷಲಿ ಮಾರ್ಕ್ ಚಿತ್ರವನ್ನು ನೋಡಿರಿ, ತುಂಬ ಅದ್ಭುತವಾಗಿದೆ. ಸುದೀಪ್ ಸರ್ನ ಆ ಒಂದು ದೊಡ್ಡ ಪರದೆಯಲ್ಲಿ ನೋಡೋದೇ ಒಂದು ಖುಷಿ. ಅವ್ರು ನೆಕ್ಸ್ಟ್ ಲೆವೆಲ್, ಯಾಕಂದರೆ ಆ್ಯಕ್ಟಿಂಗ್ ಆ ಥರ ಇದೆ ಅವರು. ಹಾಗಾಗಿ ನೀವು ಸಹ ಚಿತ್ರಮಂದಿರಕ್ಕೆ, ನಿಮ್ಮ ಹತ್ತಿರವಾದ ಚಿತ್ರಮಂದಿರಕ್ಕೆ ಹೋಗ್ರಿ. ಬುಕ್ ಮೈ ಶೋ ಅಲ್ಲಿ ಟಿಕೆಟ್ ಅವೈಲಬಲ್ಸ್ ಇದ್ದಾವೆ, ಹೋಗಿ ಸಿನಿಮಾವನ್ನು ನೋಡಿರಿ ಅಂತಕ್ಕಂಥದ್ದೊಂದು ಹೇಳೋಕ್ಕೆ ಇಷ್ಟಪಡ್ತೀವಿ. ಓಕೆ, ಮತ್ತೆ ಜೈ ಮಾರ್ಕ್, ಜೈ ಮಾರ್ಕ್, ಅಜಯ್ ಮಾರ್ಕಂಡಯ್ಯ ಅಕ್ಕ ಮಾರ್ಕ್.